ನವಜಾತ ಶಿಶುವಿನ ಮಾರಣಾಂತಿಕ ರೋಗಕ್ಕೆ ಚಿಕಿತ್ಸೆ, ಮರುಜೀವ ನೀಡಿದ ಸಿದ್ಧಾರ್ಥ ವೈದ್ಯಕೀಯ ಆಸ್ಪತ್ರೆಯ ವೈದ್ಯರ ತಂಡ. ನವಜಾತ ಶಿಶುಗಳಲ್ಲಿ ಕರುಳಿನ ಅಡಚಣೆಯಂತಹ ಮಾರಣಾಂತಿಕ ರೋಗವನ್ನು ಪತ್ತೆ ಹಚ್ಚಿ ಶಸ್ತ್ರಚಿಕಿತ್ಸೆ ಮಾಡಿ ನವಜಾತ ಶಿಶುವಿಗೆ ಮರುಜೀವ ನೀಡುವಲ್ಲಿ ನಗರದ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಆಸ್ಪತ್ರೆ ಕಾಲೇಜಿನ ಮಕ್ಕಳ ಶಸ್ತ್ರಚಿಕಿತ್ಸೆ ವಿಭಾಗದ ವೈದ್ಯರಾದ ಡಾಕ್ಟರ್ ಸುಬ್ರಹ್ಮಣ್ಯ ನೇತೃತ್ವದ ತಂಡ ಯಶಸ್ವಿಯಾಗಿದೆ. ಮಗುವಿನ ಶಸ್ತ್ರಚಿಕಿತ್ಸೆ ಮಾಡಿ ಮಗುವನ್ನ ಕರುಳಿನ ಅಡಚಣೆ ಸಮಸ್ಯೆಯಿಂದ ಪಾರು ಮಾಡಿದ್ದಾರೆ. ಈ ರೋಗದಿಂದ ನವಜಾತ ಶಿಶುವಿನಲ್ಲಿ ಕರುಳು ಸಂಪೂರ್ಣವಾಗಿ ಅಥವಾ ಭಾಗಶಃ ಮುಚ್ಚಿಕೊಂಡು ಹಾಲು, ದ್ರವ ಹಾಗೂ ಗಾಳಿ ಸರಿಯಾಗಿ ದೇಹದೊಳಗೆ ಸಾಗುವುದಿಲ್ಲ. ಇದು ತುರ್ತು ಪರಿಸ್ಥಿತಿಯಾಗಿದ್ದು 2000 ಜೀವಂತ ಜನನಗಳಲ್ಲಿ ಸುಮಾರು ಓರ್ವರಲ್ಲಿ ಕಂಡುಬರುತ್ತದೆ. ಇದನ್ನ ಈಸ್ಪ್ರೆಷನ್ ಕಾಯಿಲೆ ಎಂದು ಕರೆಯಲಾಗುತ್ತದೆ. ಇಂತಹ ಅಪರೂಪದ ಕಾಯಿಲೆಯಿಂದ ಪಾರಾಗಿರುವ ಅಸುಳೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನದ್ದು. ಸ್ಥಳೀಯ ಪ್ರಾಥಮಿಕ ಕೇಂದ್ರದಿಂದ ಜಿಲ್ಲಾ ಆಸ್ಪತ್ರೆಯಿಂದ ಸೇರಿ ನಂತರ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಆಸ್ಪತ್ರೆ ನವಜಾತ ಶಿಶುವನ್ನ ಪರೀಕ್ಷೆಗೊಳಪಡಿಸಲಾಯಿತು. ಪ್ರಾಥಮಿಕ ಪರೀಕ್ಷೆಯಲ್ಲಿ ಜನನದ 18 ಗಂಟೆಯಲ್ಲಿ ಪಿತ್ತರಸದ ಆಸ್ಪಿರೇಟ್ಗಳು ಮತ್ತು ಹೊಟ್ಟೆಯ ಉಬ್ಬುವಿಕೆಯನ್ನ ಅಸುಳೆಯಲ್ಲಿ ಗುರುತಿಸಲಾಯಿತು. ನಂತರ ಆಧುನಿಕ ಸೌಲಭ್ಯ ಚಿಕಿತ್ಸೆಗೆ ಕರೆದೊಯ್ಯಲಾಯಿತು. ಸಮಗ್ರವಾಗಿ ಮಗುವನ್ನ ಪರೀಕ್ಷೆಗೊಳಪಡಿಸಿದ ರೋಗ ನಿರ್ಣಯ ಕೆಲಸವನ್ನ ನಡೆಸಲಾಯಿತು. ಶಿಶುವಿನ ಪೋಷಕರು ಎದುರಿಸಿದ ಗಮನಾರ್ಹವಾದ ಆರ್ಥಿಕ ಮುಗ್ಗಟ್ಟಿನ ಹೊರತಾಗಿಯೂ ಸಿದ್ಧಾರ್ಥ ವೈದ್ಯಕೀಯ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡದ ಸಹಯೋಗದ ಪ್ರಯತ್ನಗಳು ಸಕಾಲಿಕ ಬೆಂಬಲದಿಂದ ಶಸ್ತ್ರಚಿಕಿತ್ಸೆ ಮಾಡಿ ಶಿಶುವಿಗೆ ಅಗತ್ಯವಾದ ವೈದ್ಯಕೀಯ ಆರೈಕೆಯನ್ನ ನೀಡಿದ್ದಾರೆ. ನಾವೇನೀಗ ಹರ್ಷ್ಮನ್ಸ್ ಡಿಸೀಸ್ ಅಂತ ಹೇಳಿ ಮಾತಾಡಿದ್ವಿ. ಈ ಕಾಯಿಲೆ ನವಜಾತ ಶಿಶು ಅಥವಾ ನ್ಯೂ ಬಾರ್ನ್ ಬೇಬಿ ಆ ಮಗುವಿಗೆ ಕಾಣಿಸ್ಬೋದು. ಸ್ವಲ್ಪ ಸೌಮ್ಯವಾದಂತಹ ಕಾಯಿಲೆಯಲ್ಲಿ ಈ ಮಕ್ಕಳು ಬೆಳ್ಕೊಂಡು ಹೋಗ್ತಾರೆ. ಹೋಗಿ ದೊಡ್ಡ ಮಗುವಿನಲ್ಲೂ ಈ ಕಾಯಿಲೆ ಕಾಣಿಸ್ಬೋದು. ನಾನು ಮೊದಲೇ ಹೇಳಿದಾಗೆ ನವಜಾತ ಶಿಶುವಿನಲ್ಲಿ ಕಾಣಿಸ್ಕೊಂಡಾಗ ಮಗು ಹೊಟ್ಟೆ ಊತ ಇರುತ್ತೆ, ಹಸಿರು ಬಣ್ಣದ ವಾಂತಿ ಬರ್ತಾ ಇರುತ್ತೆ. ಮಗು ಯಾವಾಗ ಬೆಳೆದು ದೊಡ್ಡದಾಗುತ್ತೋ ಆವಾಗ ತುಂಬ ಸಣ್ಣದಾಗಿರುತ್ತೆ. ಅಂದರೆ ಹಕ್ಕಿಕಾಲು ರೋಗ ಅಂತ ಏನು ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ವಿ, ಹೊಟ್ಟೆ ದುಬ್ಬಣ್ಣ ಕೈಕಾಲು ಸಣ್ಣನ, ಆ ಥರ ಈ ಮಗು ಆಗಿರುತ್ತೆ. ಬೆಳವಣಿಗೆ ಇರೋದಿಲ್ಲ, ತೂಕ ಇರೋದಿಲ್ಲ, ಮೋಷನ್ನು ಮತ್ತು ಗ್ಯಾಸ್ನ ಸರಿಯಾಗಿ ಪಾಸ್ ಮಾಡೋದಿಲ್ಲ. ಈ ಥರ ದೊಡ್ಡ ಮಕ್ಕಳಿಗೂ ಈ ಕಾಯಿಲೆ ಕಾಣಿಸ್ಕೊಳ್ಬೋದು. ಈ ಕಾಯಿಲೆಯನ್ನು ನಾವು ಆ ದೊಡ್ಡ ಮಕ್ಕಳಿಗೂ ಆಪರೇಷನ್ ಮಾಡಿ ಸರಿಪಡಿಸ್ತೀವಿ. ಈಗ ನಾವು ಏನು ಸಿದ್ಧಾರ್ಥ ಮೆಡಿಕಲ್ ಕಾಲೇಜಲ್ಲಿ ಈ ನವಜಾತ ಶಿಶುಗೆ ಆಪರೇಷನ್ ಮಾಡ್ತೀವಿ. ಈ ಮಗು 2.5 kg ತೂಕದ ಮಗು. ಈ ಮೊದಲನೇ ಆಪ್ರೇಷನ್ನಲ್ಲಿ ನಾವು ಮೋಷನ್ನ ಹೊರಗಡೆ ಬರೋ ಥರ ಮಾಡಿರ್ತೀವಿ. ಎರಡನೇ ಆಪ್ರೇಷನ್ ಮಗು ಸ್ವಲ್ಪ ಚೇತರಿಸ್ಕೊಂಡು ಚೆನ್ನಾಗಾದ್ಮೇಲೆ 2 ಅಥವಾ 3 ತಿಂಗಳಲ್ಲಿ ಸರಿಯಾದಂತಹ ಪುಲ್ತುರು ಅಂತ ಏನು ಕರಿತೀವಿ ಆಪ್ರೇಷನ್ ಮಾಡಿ ನಾರ್ಮಲ್ ಜಾಗದಲ್ಲಿ ಮೋಷನ್ ಹೋಗೋ ಥರ ಮಾಡ್ತೀವಿ. ಇದು ಅವಾಗದು ಕಂಪ್ಲೀಷನ್ ಆಫ್ ಟ್ರೀಟ್ಮೆಂಟ್. 2 ಸ್ಟೇಜ್ನಲ್ಲಿ ಈ ಕಾಯಿಲೆಯನ್ನು ನಾವು ಸರಿಪಡಿಸ್ತೀವಿ. ಶಸ್ತ್ರಚಿಕಿತ್ಸೆ ಮತ್ತು ಸೂಕ್ತ ಚಿಕಿತ್ಸೆಗಳು ಮುಗಿದ 1 ವಾರದ ನಂತರ ಆರೋಗ್ಯಕರ ಸ್ಥಿತಿಯಲ್ಲಿ ಮಗುವನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ. ವೈದ್ಯರಿಗೆ ಇದೊಂದು ಸಣ್ಣ ಗೆಲುವು, ಆದರೆ ಆ ಕುಟುಂಬಕ್ಕೆ ತಮ್ಮ ಕರುಳಿನ ಕುಡಿಗೆ ದೊರೆತ ಮರುಜೀವವಾಗಿದೆ. ಅವರು ಪ್ರಪಂಚ ಗೆದ್ದಂತೆ ಹರ್ಷದಿಂದ ವೈದ್ಯರು ಮತ್ತು ಆಸ್ಪತ್ರೆಯ ಸ್ಪಂದನೆಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೆಸರು ವೀಣಾ ಅಂತ. ಗುಬ್ಬಿಗೆ ಬಂದಿದ್ವಿ ಡೆಲಿವರಿಗೆ. ಅಲ್ಲಿ ಡೆಲಿವರಿ ಆಯಿತು ಪಾಪುಗೆ. ಡೆಲಿವರಿ ಆದ ತಕ್ಷಣವೇ ಪಾಪುಗೆ ಹಾಲು ಕುಡಿತಿರಲಿಲ್ಲ. ಹಾಲು ಕುಡಿತಾರಿಂದ ಹಿಡಿದು ವಾಮಿಟಿಂಗ್ ಮಾಡ್ಕೊತಾ ಇರೋನು. ವಾಮಿಟಿಂಗ್ ಮಾಡೋದ್ರಿಂದ ಹಿಡಿದು ಹೊಟ್ಟೆ ಉಬ್ಬರ ಬಂತು. ಹೊಟ್ಟೆ ಉಬ್ಬರ ಬಂದಿದ್ದಕ್ಕೆ ಸರ್ ಇಲ್ಲಿಗೆ ಅಡ್ಮಿಂಟ್ ಕರ್ಕೊಂಬಂದ್ವಿ. ಇಲ್ಲಿಗೆ ಸಿದ್ಧಾರ್ಥ ಕರ್ಕೊಂಬಂದಿದ್ದಕ್ಕೆ ಮತ್ತು ಹೊಟ್ಟೆ ಉಬ್ಬರ ಕಡಿಮೆ ಆಗಿ ಹೊಟ್ಟೆ ಉಬ್ಬರ ಜಾಸ್ತಿ ಬಂದಿರೋದ್ರಿಂದೆಲ್ಲ ಅವರು 2 ದಿವಸ ಟ್ರೀಟ್ಮೆಂಟಲ್ಲಿ ಹಾಕಿದ್ರು. ಆದರೂ ಹುಷಾರಾಗಲಿಲ್ಲ ಪಾಪುಗೆ. ಹುಷಾರೆಲ್ಲ ಆಗಲಿಲ್ವಲ್ಲ, ಅದರಿಂದ ಸರ್ಜರಿ ಮಾಡಿರು ಪಾಪು. ಸರ್ ಪರವಾಗಿಲ್ಲ, ನಮಗೆ ತುಂಬ ಹೆಲ್ಪ್ ಮಾಡೋಕ್ಕೆ ಆಗೈತಿ ಸರ್. ಇದು ನಮ್ಮ ಪಾಪು ಹೊರಗಿವಾಗೈತಿ. ಏನೋ ನಮ್ಮ ಪಾಪುಗೆ ಚೆನ್ನಾಗಿ ನೋಡ್ಕೊಂಡ್ರು, ಎಲ್ಲ ಇದು ಮಾಡಿರು ಪಾಪುನ. ಇಂತಹ ಸಮಸ್ಯೆಯ ಪ್ರಮುಖ ಲಕ್ಷಣವೆಂದರೆ ನವಜಾತ ಮಕ್ಕಳಲ್ಲಿ ಹೊಟ್ಟೆ ಉಬ್ಬುವುದು, ಮೂತ್ರ ಆಗದಿರುವುದು, ಜೊತೆಗೆ ಮಕ್ಕಳು ಹಸಿರು ಬಣ್ಣದ ವಾಂತಿ ಮಾಡಿಕೊಳ್ಳುವುದು. ಇಂತಹ ಸಮಯದಲ್ಲಿ ರೋಗವನ್ನ ನಿರ್ಲಕ್ಷ್ಯ ಮಾಡಬಾರದು, ಕೂಡಲೇ ವೈದ್ಯರ ನೆರವು ಪಡೆಯಲೇಬೇಕು ಎನ್ನುತ್ತಾರೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಮಕ್ಕಳ ಶಸ್ತ್ರಚಿಕಿತ್ಸೆಯ ವೈದ್ಯರಾದ ಡಾಕ್ಟರ್ ಸುಬ್ರಹ್ಮಣ್ಯ ಅವರು.
ಸಿದ್ಧಾರ್ಥ ಆಸ್ಪತ್ರೆಯಲ್ಲಿ ಉತ್ತಮವಾದ ಚಿಕಿತ್ಸೆ ದೊರೆಯಿತು. ನಮ್ಮ ಮಗುವಿಗೆ ಆಗಿದ್ದ ತೊಂದರೆಯನ್ನ ಪರೀಕ್ಷಿಸಿ ಮಗುವಿಗೆ ಸರ್ಜರಿ ಮಾಡಿ ಬದುಕಿಸಿಕೊಟ್ಟಿದ್ದಾರೆ. ಮಗು ಇವಾಗ ಆರಾಮಾಗಿದೆ. ಆಸ್ಪತ್ರೆಯ ಆಡಳಿತ ಮಂಡಳಿ ಮತ್ತು ಸಿದ್ಧಾರ್ಥ ಮೆಡಿಕಲ್ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸೆ ವಿಭಾಗದ ವೈದ್ಯರ ತಂಡಕ್ಕೆ ನಮ್ಮ ಪ್ರಾಮಾಣಿಕ ಕೃತಜ್ಞತೆಯನ್ನ ಅರ್ಪಿಸುತ್ತೇವೆ ಎಂದು ಮಗುವಿನ ಪೋಷಕರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪಾಪು ಚೆನ್ನಾಗಿರೋಕ್ಕೆ ಸಿದ್ಧಾರ್ಥ ಆಸ್ಪತ್ರೆ ಡಾಕ್ಟರ್ಸ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಅವ್ರು ತುಂಬ ಚೆನ್ನಾಗಿ ನೋಡ್ಕೊಂಡವ್ರು ನಮ್ಮ ಪಾಪುನ. ಅವರಿಗೆ ನಿಜ ಧನ್ಯವಾದ ಹೇಳ್ಬೇಕು, ನಮಗೆ ವಂದನೆ ಹೇಳ್ಬೇಕು. ಅವ್ರಿಗೆ ತುಂಬ ಹೆಲ್ಪ್ ಮಾಡೋರು ನಮ್ಮ ಪಾಪುಗೆ. ನಮ್ಮ ಪಾಪು ಚೆನ್ನಾಗಿರೋದನ್ನೆಲ್ಲ ಅವನಿಗೆ ಮರುಜೀವ ತಂದುಕೊಟ್ಟವ್ರೆ. ಪಾಪುಗೆ ಭಾರಿ ಹೆಲ್ಪ್ ಮಾಡಿಕೊಟ್ಟಾರೆ ನಮ್ಗೆ. ಅಪರೂಪದ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಮಗುವಿನ ರೋಗವನ್ನ ನಿರ್ವಹಿಸುವ ಅವಕಾಶವನ್ನ ಮಕ್ಕಳ ಚಿಕಿತ್ಸೆ ಮತ್ತು ನವಜಾತ ಶಿಶು ಶಸ್ತ್ರ ವಿಭಾಗ ಯಶಸ್ವಿಯಾಗಿ ಬಳಸಿಕೊಂಡಿದೆ. ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಆಸ್ಪತ್ರೆಯ ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಿಎನ್ ಪ್ರಭಾಕರ್ ಅವರು ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಆಸ್ಪತ್ರೆ ಮತ್ತು ಕಾಲೇಜಿನ ಆಧುನಿಕ ಸೌಲಭ್ಯ ಮತ್ತು ನುರಿತ ವೈದ್ಯರ ತಂಡ ಇಂತಹ ವಿಶೇಷವಾದ ಗಂಭೀರ ಪ್ರಕರಣಗಳನ್ನು ಸವಾಲಾಗಿ ತೆಗೆದುಕೊಂಡು ಯಶಸ್ವಿ ಪ್ರಯೋಗ ನಡೆಸುವಲ್ಲಿ ಸದಾ ಮುಂದಾಗುತ್ತಲೇ ಇದೆ ಎನ್ನುವುದಕ್ಕೆ ಈ ಪ್ರಕರಣ ತಾಜಾ ಉದಾಹರಣೆಯಾಗಿದೆ.